ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೌದು, ಕನ್ನಡ ಚಿತ್ರರಂಗದ ನಟಿ ಶುಭಾ ಪೂಂಜಾ ಅವರ ವಿಚ್ಛೇದನದ ಬಗ್ಗೆ ಕಳೆದ 2 ದಿನಗಳಿಂದ ಸಾಕಷ್ಟು ಸುದ್ದಿಗಳು ಹರಿದಾಡ್ತಿವೆ. ಏನಾಗಿದೆ? ವರದಿಗಳ ಪ್ರಕಾರ ಶುಭಾ ಪೂಂಜಾ ಅವರ ಪತಿ ಸುಮಂತ್ ಬಿಲ್ಲವ ಪರಸ್ಪರ ಒಪ್ಪಿಗೆಯ ಮೇರೆಗೆ ಕುಟುಂಬದ ನ್ಯಾಯಾಲಯದಲ್ಲಿ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ಎನ್ನಲಾಗಿದೆ. ಇಬ್ಬರು 2022ರ ಜನವರಿಯಲ್ಲಿ ಮದುವೆಯಾಗಿದ್ದರು. ಸುಮಾರು 4 ವರ್ಷಗಳ ದಾಂಪತ್ಯದ ಬಳಿಕ ಈ ಬೆಳವಣಿಗೆ ನಡೆದಿದೆ ಎಂದು ವರದಿಯಾಗಿದೆ. ವಿಚ್ಛೇದನಕ್ಕೆ ನಿಖರ ಕಾರಣವೇನು ಎಂಬುದು ಇನ್ನೂ ಕೂಡ ಬಹಿರಂಗವಾಗಿಲ್ಲ. ಅಧಿಕೃತ ದೃಢೀಕರಣ ಇದೆಯೇ? ಇದಕ್ಕೆ ಇದುವರೆಗೂ ಶುಭಾ ಪೂಂಜಾ ಅಥವಾ ಸುಮಂತ್ ಬಿಲ್ಲವ ಅವರು ಅಧಿಕೃತ ಹೇಳಿಕೆ ನೀಡಿಲ್ಲ. ಮಾಧ್ಯಮಗಳ ವರದಿಗಳ ಪ್ರಕಾರ ನ್ಯಾಯಾಲಯದಲ್ಲಿ ಪ್ರಕ್ರಿಯೆ ಆರಂಭವಾಗಿದ್ದು ಎನ್ನಲಾಗಿದ್ದರೂ ಇಬ್ಬರೂ ಸಾರ್ವಜನಿಕವಾಗಿ ಕಾರಣವನ್ನು ವಿವರಿಸಿಲ್ಲ. ಅಭಿಮಾನಿಗಳ ಗಮನ ಸೆಳೆದ ಸಂಗತಿ ಅಂತಲೇ ಹೇಳ್ಬೋದು. ಕೆಲವು ವರದಿಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಪತಿಯೊಂದಿಗೆ ಇದ್ದ ಕೆಲವು ಫೋಟೋಗಳನ್ನು ತೆಗೆದುಹಾಕಲಾಗಿದೆ ಎಂದು ಉಲ್ಲೇಖಿಸಲಾಗಿದೆ. ಆದರೆ ಇದನ್ನು ವಿಚ್ಛೇದನದ ಖಚಿತ ಕಾರಣ ಅಥವಾ ಪುರಾವೆ ಎಂದು ಪರಿಗಣಿಸಲಾಗುವುದಿಲ್ಲ. ಇನ್ನು ಶುಭಾ ಪೂಂಜಾ ಅವರು ಕನ್ನಡದ ಜನಪ್ರಿಯ ನಟಿ, ಮೊಗ್ಗಿನ ಮನಸ್ಸು, ಚೆಂಡ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 8 ಸ್ಪರ್ಧಿಯಾಗಿ ಕೂಡ ಭಾಗವಹಿಸಿದ್ದರು. ಇವರಿಬ್ಬರು ಇನ್ನೂ ಅಧಿಕೃತವಾಗಿ ಇನ್ನೂ ಕೂಡ ಯಾವುದೇ ಮಾಹಿತಿ ನೀಡಿಲ್ಲ ಅನ್ನೋದು ಕೂಡ ತಿಳಿಸಲಾಗಿದೆ. ಅಲ್ಲದೆ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಶುಭಾ ಪೂಂಜಾ ಅವರು ತಮ್ಮ ವೈಯಕ್ತಿಕ ಇಬ್ಬರ ಜೋಡಿಯ ಫೋಟೋಸ್ನ ಎಲ್ಲವೂ ಕೂಡ ಡಿಲೀಟ್ ಮಾಡಲಾಗಿದೆ. ಹಾಗೆಯೇ ಅವರು ಕೂಡ ಅಭಿಮಾನಿಗಳಿಗೆ ಇದರ ಒಂದು ಕ್ಲಾರಿಫಿಕೇಷನ್ನ ನೀಡಬೇಕಾಗಿ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅವರೇನಾದರೂ ಹೇಳ್ತಾರಾ? ಕಾದು ನೋಡೋಣ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನನ್ನ ಚಾನಲ್ನ.